ಎಜೆ ನ್ಯೂಸ್ಗೆ ಸ್ವಾಗತ. ಗಡಿ ವಿವಾದ ಕುರಿತಂತೆ ಮಹಾಜನ್ ವರದಿಯನ್ನ ಅಂತಿಮಗೊಳಿಸುವಂತೆ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ನಿರ್ಣಯವನ್ನ ಅಂಗೀಕರಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಒತ್ತಾಯಿಸಿದೆ. ರಾಜ್ಯಾಧ್ಯಕ್ಷ ಹರೀಶ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಬಾಳಪ್ಪ ಬಿ ಗುಡಗೇನಟ್ಟಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸರ್ವ ಸದಸ್ಯರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಬೆಳಗಾವಿ ಕರ್ನಾಟಕದಲ್ಲಿಯೇ ಉಳಿದಿದ್ದು 1966ರಲ್ಲಿ ನೇಮಕಗೊಂಡ ಮೆಹರ್ ಚಂದ್ರ ಮಹಾಜನ್ ಆಯೋಗವು 1967ರ ವರದಿಯಲ್ಲಿ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದೆ ಎಂಬ ಸ್ಪಷ್ಟಪಡಿಸಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಆದಾಗ್ಯೂ ಮಹಾರಾಷ್ಟ್ರ ಪರ ಸಂಘಟನೆಗಳು ನಿರಂತರವಾಗಿ ಗಡಿ ವಿವಾದವನ್ನ ಮುಂದುವರಿಸುತ್ತಿರುವುದಾಗಿ ಆರೋಪಿಸಲಾಗಿದೆ. ಇದಲ್ಲದೆ 2005 ಅಕ್ಟೋಬರ್ 27ರಂದು ಪಾಲಿಕೆಯಲ್ಲಿ ಅಂಗೀಕರಿಸಲಾದ ಮಹಾರಾಷ್ಟ್ರ ಪರ ನಿರ್ಣಯ ಸಂಖ್ಯೆ 457 ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪೂರಕ ದಾಖಲೆಗಳಾಗಿ ಬಳಸಿಕೊಂಡಿರುವುದು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತಂದಿದೆ ಅಂತ ಮನವಿಯಲ್ಲಿ ಹೇಳಲಾಗಿದೆ. ಪ್ರಸ್ತುತ ಪಾಲಿಕೆಯಲ್ಲಿ ಕರ್ನಾಟಕ ಪರ ಸದಸ್ಯರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆ ತಕ್ಷಣ ವಿಶೇಷ ಸಭೆ ಕರೆಸಿ ಮಹಾಜನ್ ವರದಿಯನ್ನು ಅಂತಿಮ ಅಂತ ಘೋಷಿಸುವ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ದೃಢ ನಿರ್ಣಯ ಕೈಗೊಳ್ಳಬೇಕು ಅಂತ ಕರವೇ ಯುವ ಸೇನೆ ಆಗ್ರಹಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಹಿತವನ್ನ ಬಲಪಡಿಸುವ ಉದ್ದೇಶದಿಂದಾಗಿ ಈ ಕ್ರಮ ಅಗತ್ಯವಿದೆ ಅಂತ ಸಂಘಟನೆ ತಿಳಿಸಿದೆ. ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಯಲಿದೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಈಗೇನು ಇದು ಪರ್ಯಾಯ ಸಂಬಂಧಿ ಕೋರ್ಟ್ದಾಗ ಏನು ಆದೇಶ ಆಗಿತ್ತು ಸರ್ 1984ರಲ್ಲಿ ಅದೇನು ಸಭೆ ಆಗಿತ್ತು ಸರ್. ನಮ್ಮದು ಗೌರ್ಮೆಂಟ್ ಸರ್ಕಾರ ನಮ್ಮದು ಕೋರ್ಟ್ದಾಗ ಏನು ಸಭೆ ಐತಿಲ್ಲ ನಿಮ್ಮ ಸಭೆದಾಗ ತೊಗೊಂಡು ಅದನ್ನು ಪರಿಹಾರ ಮಾಡಿಸ್ಕೊಡ್ಬೇಕಂತ ನಮ್ಮ ಮತ್ತು ನಾಮಪದಗಳು ಸರ್ ಇನ್ನೂ ತಕ್ಕ ಬೆಳಗಾವದಾಗ ಚೇಂಜ್ ಆಗಿದೆ ಸರ್. ದಯವಿಟ್ಟು ಅದು ಚೇಂಜ್ ಮಾಡಿ ನೀವು ಹೊಸದೇನೋ ಲೈಸೆನ್ಸ್ ಕೊಟ್ಬಿಡೋದು ಎಲ್ಲ ಹೋಟೆಲ್ ಆಗಲಿ ಫ್ಯಾಕ್ಟ್ರಿಗಳಾಗಲಿ ಮಾಲ್ ಆಗಲಿ ಇವೆಲ್ಲ ಕೊಡೋದು ಸರ್. ದಯವಿಟ್ಟು ಅವು ಇನ್ನದಕ್ಕೆ ನಮ್ಮದು ಕನ್ನಡ ನಾಮಫಲಗಳನ್ನು 60% ಕಡ್ಡಾಯ ಅಂತಲೇ ಹೇಳಿದ್ದಾರೆ ಸರ್. ಇನ್ನದಕ್ಕೆ ಕಡ್ಡಾಯ ಆಗಿಲ್ಲ. ಅದನ್ನು ನೀವು ಕ್ರಮ ತಗೊಂಡು ಅದನ್ನು ಅವ್ರಿಗೆ ಏನು ಪನಿಷ್ಮೆಂಟ್ ಐತಿಲ್ಲ ಆ ಪನಿಷ್ಮೆಂಟ್ ಕೊಡ್ಬೇಕು ಸರ್. ಕೆಲವೊಂದು ಫೋಟೋಗಳು ಅದಾವೆ ಸರ್. ನಿಮ್ಗೆ ನೆಕ್ಸ್ಟ್ ಟೈಮ್ ತಂದು ಕೊಡ್ತೀವಿ ಸರ್. ಅದನ್ನ ಕೆಲಸ ಮಾಡಿ ನಮ್ಮ ನೀವು ಕನ್ನಡಿಗರ ಸರ್ ಅದನ್ನೊಂದು ಬೆಂಬಲ ಕೊಟ್ಟು ಅದನ್ನ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮಣ ಲಮಾಣಿ, ಜಿಲ್ಲಾ ಕಾರ್ಯದರ್ಶಿ ನಿರುಪಾದ ಚಂಡಕಿ, ರವಿ ಕಾರಬಾರ್, ಅಪ್ಪು ಲಮಾಣಿ, ಸೋಮೇಶ್ ಗುಡಗೇನಟ್ಟಿ ಹಾಗೂ ಭೀಮರಾಯ್ ಬೇಟಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.